ಸಂದರ್ಭದಲ್ಲಿ ಕಳೆದ 2 ದಿನಗಳ ಏನು ಚಟುವಟಿಕೆ ನಡೆಯಿತು ಅದರ ಪ್ರತ್ಯಕ್ಷದರ್ಶಿಗಳಾಗಿ ಅಲ್ಲಿ ನಡೆದಂತಹ ಘಟನೆಗಳನ್ನು ತಮ್ಮ ಮೂಲಕ ಕಾಂಗ್ರೆಸ್ ಯಾವ ರೀತಿಯಾಗಿ ಸಂವಿಧಾನ ವಿರೋಧಿಯಾಗಿ ಸಂವಿಧಾನದಲ್ಲಿ ಸೃಷ್ಟಿಸಲ್ಪಟ್ಟಂತಹ ಸ್ಥಾನಗಳಿಗೆ ಯಾವ ರೀತಿಯಲ್ಲಿ ಅಗೌರವವನ್ನು ತೋರಿಸ್ತಾ ಇದ್ದಾರೆ. ಬರೀ ಬಾಯಲ್ಲಿ ಸಂವಿಧಾನದ ಮಾತನ್ನು ಹೇಳ್ತಾ ಸಂವಿಧಾನ ವಿರೋಧಿ ನಡವಳಿಕೆಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ರಾಜ್ಯದ ಜನತೆಗೆ ತಿಳಿಸುವುದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ರಾಜ್ಯಪಾಲರ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಂವಿಧಾನವನ್ನ ಈ ಜಂಟಿ ಅಧಿವೇಶನವನ್ನ ಕರೆದಿರುವಂಥದ್ದೇ ಸಂವಿಧಾನ ವರ್ಷದ ಮೊದಲಿನಲ್ಲಿ ಜಂಟಿ ಅಧಿವೇಶನವನ್ನ ಕರೆದು ರಾಜ್ಯಪಾಲರಿಗೆ ಭಾಷಣ ಮಾಡುವಂತಹ ಒಂದು ಆಹ್ವಾನವನ್ನು ಕೊಟ್ಟು ಅವರನ್ನು ಗೌರವಯುತವಾಗಿ ಕರೆಸಿ ಅವರ ಮೂಲಕ ಭಾಷಣ ಮಾಡಿಸುವಂತಹದ್ದು ಸಂಪ್ರದಾಯ, ಸಂವಿಧಾನದ ಕ್ರಮ. ಈ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಸರ್ಕಾರ, ಕ್ಯಾಬಿನೆಟ್ ಅಥವಾ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಂತಹ ಭಾಷಣವನ್ನೇ ಓದಬೇಕು, ಬೇರೆ ಯಾವುದನ್ನೂ ಅವರು ಮಾತನಾಡುವಂತಹ ಅಧಿಕಾರ ಅವರಿಗಿಲ್ಲ ಅಂತ ಹೇಳುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯಮಂತ್ರಿಗಳಾದಿಯಾಗಿ ಅವರು ಭಾಷಣವನ್ನೇ ಮಾಡಲಿಲ್ಲ ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ. ಹಾಗಾದರೆ ಅವರು ಭಾಷಣವನ್ನೇ ಮಾಡಲಿಲ್ಲ ಅಂತ ಹೇಳಿ ಆದರೆ ವಿಧಾನಸಭೆಯ ಮುಂದೆ ಅವರು ಮಂಡಿಸಿದಂತಹ ಭಾಷಣಕ್ಕೆ ಯಾವ ರೀತಿಯ ಏನು ಕಾನೂನುಬದ್ಧ ಸ್ಥಾನ ಸಿಗ್ತದೆ? 1966ನೇ ಇಸ್ವಿಯಲ್ಲಿಯೇ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದಾಗ ಅಲ್ಲಿ ಹೈಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕೋರ್ಟ್ಗಳ ತೀರ್ಪಿನಲ್ಲಿ ರಾಜ್ಯಪಾಲರು ಪೂರ್ಣ ಭಾಷಣವನ್ನು ಓದಬೇಕು ಅಂತೇಳಿ ಇಲ್ಲ ಅಂತ ಹೇಳುವಂಥದ್ದನ್ನು ತೀರ್ಪುಗಳನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನಾನು ಕರ್ನಾಟಕದ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅವರು ತಾವೆಲ್ಲ ಟಿವಿಯ ಮಾಧ್ಯಮದ ದೃಶ್ಯ ಮಾಧ್ಯಮದ ಮೂಲಕ ಗಮನಿಸಿರ್ಬೋದು, ನನ್ನ ಸರ್ಕಾರ ಅಂತ ಹೇಳಿಯೇ ಪ್ರಾರಂಭಿಸಿದ್ದಾರೆ. ಎಲ್ಲರೂ ಯಾರೆಲ್ಲ ಜವಾಬ್ದಾರಿಯಲ್ಲಿ ಇದ್ದಾರೆ ಅವರನ್ನು ಸಂಬೋಧಿಸಿದೆಯೇ ಭಾಷಣವನ್ನು ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ನನ್ನ ಸರ್ಕಾರ ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ಹೇಳ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿ ಕೊನೆಯ 2 ವಾಕ್ಯವನ್ನು ಓದಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳುವಂತಹ ಘೋಷಣೆಯ ಜೊತೆಗೆ ಅವರ ಭಾಷಣವನ್ನು ನಿಲ್ಲಿಸಿದ್ದಾರೆ. ನಾನು ಇದರ 2ನೇ ಪ್ಯಾರಾವೇ ಹೇಳ್ತೇನೆ. 2ರಿಂದ 12ನೇ ಪ್ಯಾರಾದವರೆಗೆ ಕೇಂದ್ರವನ್ನ ಟೀಕೆ ಮಾಡುವಂಥದ್ದನ್ನು ಹೊರತುಪಡಿಸಿದರೆ ಮತ್ತು ನರೇಗಾ ಮತ್ತು ಈಗದ ಅದನ್ನು ಅವರು ರಾಮ್ಜಿ ಅಂತ ಹೇಳುವಂಥದ್ದನ್ನು ಎಲ್ಲೂ ಶಬ್ದ ಉಪಯೋಗ ಮಾಡಲಿಲ್ಲ, ಗ್ರಾಮ್ಜಿ ಅಂತ ಹೇಳಿ ಬರೆದಿದ್ದಾರೆ. ರಾಮನ ಹೆಸರನ್ನು ಅದರಲ್ಲಿ ಅದೇನು ಉದ್ದೇಶಪೂರ್ವಕವಾಗಿ ರಾಮ್ಜಿ ಅಂತ ಹೇಳುವಂಥದ್ದನ್ನು ತಂದದ್ದಲ್ಲ, ಆದರೆ ಸುಲಭವಾಗಿ ಹೊಸ ಒಂದು ಮಸೂದೆ ನೆನಪುಳಿತದೆ ಅಂತ ಹೇಳುವ ಕಾರಣಕ್ಕೆ ಅದನ್ನು ತಂದದ್ದೇ ಹೊರತು ಪೂರ್ತಿ ಒಂದು ಮಸೂದೆ ಪಾರ್ಲಿಮೆಂಟಿನಲ್ಲಿ 2 ಪಾರ್ಲಿಮೆಂಟಿನಲ್ಲಿ ಪಾಸಾಗಿ ರಾಷ್ಟ್ರಪತಿಯ ಅಂಕಿತ ಆದಂತಹ ಒಂದು ಮಸೂದೆಯನ್ನು ವಿರೋಧಿಸುವಂತಹ ಭಾಷಣವನ್ನು ರಾಜ್ಯಪಾಲರ ಮೂಲಕ ಮಾಡಿಸುವಂತಹ ಒಂದು ಪ್ರಯತ್ನ, ರಾಜಕೀಯ ಪ್ರಯತ್ನ, ದುರುದ್ದೇಶಪೂರಿತವಾಗಿ
ಇದನ್ನ ಮಾಡಿದರ ವಿರುದ್ಧ ರಾಜ್ಯಪಾಲರು ಮೊದಲನೆಯದು ಮತ್ತು ಕೊನೆಯ ಪ್ಯಾರಾವನ್ನು ಮಾತ್ರ ಓದಿ ಅಲ್ಲಿಗೆ ಅವರು ಭಾಷಣವನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಯಾವುದೇ ರೀತಿಯಲ್ಲಿಯೂ ಅವರ ಜವಾಬ್ದಾರಿಗೆ ಅವರು ಬರದೇ ಕೂತ್ಕೊಳ್ಳಿಲ್ಲ. ಅವರು ಬಂದಿದ್ದಾರೆ, ಇವರು ತಯಾರಿಸಿದ ಭಾಷಣವನ್ನು ಮಂಡನೆ ಮಾಡಿದ್ದಾರೆ, ಅಂದರೆ ಟೇಬಲ್ ಮಾಡಿದ್ದಾರೆ. ಆದರೆ ಏನು ಆಕ್ಷೇಪಾರ್ಹ ಸಂಗತಿಗಳಿದ್ದಾವೆ ಅದನ್ನು ಅವರು ಓದಲಿಲ್ಲ ಅಂತ ಹೇಳುವಂಥದ್ದನ್ನು ಬಿಟ್ಟರೆ ಅವರ ಜವಾಬ್ದಾರಿಯನ್ನು, ಸಾಂವಿಧಾನಿಕ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಇದೇನು ಮೊದಲ ಬಾರಿಗೆ ಈ ರೀತಿ ಆದದ್ದಲ್ಲ ಕರ್ನಾಟಕದ ಇತಿಹಾಸದಲ್ಲಿ. HR ಭಾರದ್ವಾಜರು ರಾಜ್ಯಪಾಲರಾಗಿರುವಾಗ ಘನವೆತ್ತ ರಾಜ್ಯಪಾಲರು 25ನೇ ಫೆಬ್ರವರಿ 2010 ಭಾಷಣ ಮಾಡಿದಾಗಲೂ ಕೂಡ ಅವರು ಭಾಷಣವನ್ನು ಓದಲಿಲ್ಲ. ಅದನ್ನ ಲೇ ಮಾಡಿ ನೇರ ಇಳಿದು ಹೋಗಿದ್ದಾರೆ. ಇನ್ನೊಮ್ಮೆ ಖುರ್ಷೀದ್ ಆಲಂ ಖಾನ್ ರವರು ಘನವೆತ್ತ ರಾಜ್ಯಪಾಲರಾಗಿರುವಾಗ 1998ನೇ ಇಸ್ವಿ ಮಾರ್ಚ್ 9 ಅವರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ರಾಜ್ಯಪಾಲರಾಗಿ ನಾನು ಕಾಂಗ್ರೆಸ್ಸಿಗ ಅಂತೇಳಿ ಹೇಳುವುದಕ್ಕೆ ಹೆಮ್ಮೆ ಪಡ್ತೇನೆ ಅಂತ ಹೇಳಿ ವಾಕ್ಯ ಹೇಳಿದಂತಹ ರಾಜ್ಯಪಾಲರವರು. ಅವರೂ ಕೂಡ ಆವಾಗಲೂ ಭಾಷಣವನ್ನ ಮಾಡಲಿಲ್ಲ. ಒಮ್ಮೆ ಹಂಸ ಭಾರದ್ವಾಜರಿರುವಾಗ ಬಿಜೆಪಿ ಅಧಿಕಾರದಲ್ಲಿತ್ತು. ಬಿಜೆಪಿಯ ಯಾವುದೇ ಸದಸ್ಯರು ರಾಜ್ಯಪಾಲರು ಈ ರೀತಿ ಭಾಷಣ ಓದದೆ ಹೋದ್ರು ಅಂತ ಹೇಳುವ ಕಾರಣಕ್ಕೆ ಅವರ ಸ್ಥಾನಕ್ಕೆ, ಅವರ ಗೌರವಕ್ಕೆ ತೊಂದರೆ ಆಗುವಂತಹ ರೀತಿಯ ಯಾವುದೇ ನಡವಳಿಕೆಯನ್ನ ನಾವು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ. ಆವಾಗ ಈಗಿನ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರಾಗಿದ್ದರು. ಅವರು ಹೇಳಿದ ಶಬ್ದಗಳನ್ನೇ ನಾನು ಹೇಳ್ತಾ ಇದ್ದೇನೆ. ರಾಷ್ಟ್ರಪತಿ ಈ ದೇಶದ ಸಾಂವಿಧಾನಿಕ ಹೆಡ್, ಅವರದೇ ಶಬ್ದಗಳಿದು. ಅವರ ಪ್ರತಿನಿಧಿಯಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಜವಾಬ್ದಾರಿ ರಾಜ್ಯಪಾಲರದ್ದು. ಅವರೇ ಹೇಳ್ತಾರೆ ಮುಂದೆ, ಸರ್ಕಾರ ತಪ್ಪು ಮಾಡಿದರೆ ಅವರಿಗೆ ಎಚ್ಚರಿಕೆ ಹೇಳುವಂತಹ, ಬುದ್ಧಿ ಹೇಳುವಂತಹ, ಕ್ರಮ ಕೈಗೊಳ್ಳುವಂತಹ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಅವರೇನಾದರೂ ಆ ರೀತಿಯಲ್ಲಿ ಹೇಳಿದರೆ ಅದನ್ನು ರಾಜಕೀಯ ಪ್ರೇರಿತ, ದುರುದ್ದೇಶ ಪೂರಿತ, ಸಂವಿಧಾನ ವಿರೋಧಿ, ಪ್ರೀ ಪ್ಲ್ಯಾಂಡ್, ವಿರೋಧ ಪಕ್ಷದವರು ಮಾಡಿಸಿದ್ದಾರೆ ಅಂತೇಳಿ ಹೇಳುವಂಥದ್ದು ಸರಿಯಲ್ಲ ಅಂತ ಹೇಳುವಂತಹ ಮಾತನ್ನ ಈಗ ಯಾರು ರಾಜ್ಯಪಾಲರ ಮೇಲೆ ಇದೇ ಆರೋಪವನ್ನ ಹೊರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಇವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಹೇಳಿದಂತ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ. ಅವರನ್ನ ಗೌರವಯುತವಾಗಿ ಕರೆಸಿ ಅವರಿಂದ ಭಾಷಣವನ್ನ ಮಾಡಿಸಿ ಕಳಿಸುವವರೆಗೆ ಪೂರ್ತಿ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಕೂಡ ಸೇರಿದಂತೆ ಅವರು ನಡ್ಕೊಂಡಂತಹ ರೀತಿ ನಡವಳಿಯಲ್ಲಿ ನೇರವಾಗಿ ಹೇಳ್ತಾರೆ, ರಾಜ್ಯಪಾಲರ ಭಾಷಣವನ್ನ ಮಾಡಿ ಹೋಗುವವರೆಗೆ ಅವರನ್ನ ವಿರೋಧಿಸಿದರೆ ಅಥವಾ ಸಭೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದರೆ ಕನಿಷ್ಠ ಪಕ್ಷ ಆ ಅಧಿವೇಶನ ಮುಗಿಯುವವರೆಗೆ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳುವಂಥದ್ದು ನಿಯಮಾವಳಿಯಲ್ಲಿ ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ವಿಧಾನ ಪರಿಷತ್ತಿನ 2 ಸದಸ್ಯರುಗಳು ನಡ್ಕೊಂಡಂತಹ ರೀತಿ, ಒಂದು ಹರಿಪ್ರಸಾದ್, ಇನ್ನೊಬ್ಬರು ಎಸ್ ರವಿ ಅವರು. ಹರಿಪ್ರಸಾದರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಂಥವರು, ಈಗ ವಿಧಾನ ಪರಿಷತ್ತಿನ ಸದಸ್ಯರು, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದವರು. ಇಂತಹ ಅನುಭವ ಇರುವಂಥವರು ತಿಳುವಳಿಕೆ ಇದ್ರೆ ಸಾಕಾಗುವುದಿಲ್ಲ, ಆ ತಿಳುವಳಿಕೆ ಅವರ ನಡವಳಿಕೆಯಲ್ಲಿ ಇರಬೇಕು. ಒಂದು ಗೂಂಡಾ ರೀತಿಯಲ್ಲಿ ರಾಜ್ಯಪಾಲರನ್ನ ತಡೆ ಹಿಡಿದು ಬೆರಳು ತೋರಿಸಿ ಅಲ್ಲಿ ಸಿಬ್ಬಂದಿಗಳು ಇಲ್ಲದಿದ್ದರೆ ಹೊಡಿಲಿಕ್ಕೆ ಹೋದಾಗೆ ಅವರ ಮೇಲೆ ಆಕ್ರಮಣ ಮಾಡುವ ರೀತಿಯಲ್ಲಿ ಅವರು ನಡ್ಕೊಂಡ ರೀತಿ, ಅದರ ನಂತರ ಅದನ್ನು ಸಮರ್ಥನೆ ಮಾಡುವಂಥದ್ದು, ಇದು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನ ತೋರಿಸ್ತದೆ.
ಕಾಂಗ್ರೆಸ್ಸಿಗೆ ಸಂವಿಧಾನದ ಮೇಲೆ ಆಗಲಿ, ರಾಜ್ಯಪಾಲರ ಸ್ಥಾನದ ಗೌರವದ ಬಗ್ಗೆ ಆಗಲಿ ಒಂದು ಚೂರಾದರೂ ಪ್ರಾಮಾಣಿಕತೆ ಇರ್ತಿದ್ರೆ ಈ ರೀತಿಯ ವರ್ತನೆಯನ್ನು ಅವರು ಮಾಡ್ತಾ ಇರಲಿಲ್ಲ. ವಿಧಾನ ಪರಿಷತ್ತಿನ ಒಳಗೂ ಕೂಡ ಈ ವಿಷಯ ಚರ್ಚೆ ಆಗುವಾಗ ಅಸಂವಿಧಾನಿಕ, ಅತ್ಯಂತ ಕೀಳು ಮಟ್ಟದ ಅಭಿರುಚಿಯ ಶಬ್ದಗಳನ್ನು ಹರಿಪ್ರಸಾದ್ ಅವರು ಉಪಯೋಗಿಸಿದ್ದಾರೆ. ರಾಜ್ಯಪಾಲರನ್ನ ಗೋ ಬ್ಯಾಕ್ ಅಂತೇಳಿ ಹೇಳುವಂತಹದ್ದು ಇದು ಅವರು ಸಂವಿಧಾನಕ್ಕೆ ಕೊಡುವಂತಹ ಗೌರವ ಅಲ್ಲ ಅಂತ ಹೇಳುವಂಥದ್ದನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾವು ಇದನ್ನು ಖಂಡಿಸ್ತೇವೆ. ನಾನು ಚಾಲೆಂಜ್ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ, ನೀವು ಹೇಳಿದ್ದೀರಲ್ಲ ರಾಜ್ಯಪಾಲರು ಈ ರೀತಿಯಲ್ಲಿ ಮಾಡಿದ್ದು ತಪ್ಪು ಅಂತೇಳಿ, ನಾವು ಕೋರ್ಟಿಗೆ ಹೋಗ್ತೇವೆ ಅಂತೇಳಿ ಹೇಳಿದ್ದೀರಲ್ಲ, ಕೋರ್ಟಿಗೆ ಹೋಗಿ. ನಿಮಗೆ ಧೈರ್ಯ ಇದ್ದರೆ, ನಿಮಗೆ ತಾಕತ್ತಿದ್ದರೆ ನೀವು ಹೇಳಿದಂತೆ ಕೋರ್ಟಿಗೆ ಹೋಗಿ ರಾಜ್ಯಪಾಲರ ನಡವಳಿಕೆಯನ್ನು ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳುವಂತಹ ಆಗ್ರಹವನ್ನು ನಾವು ಮಾಡ್ತೇವೆ. ಪ್ರತಿ ಬಾರಿಯೂ ನೀವು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಇಡೀ ತಿರುಗಿದ್ರೆ ಆಗಲಿಲ್ಲ, ಅದಕ್ಕೆ ಗೌರವ ಕೊಡುವಂತಹ ಮತ್ತು ಅದರ ನಿಯಮಾವಳಿಗೆ ಚೌಕಟ್ಟಿನ ಒಳಗೆ ಕೆಲಸ ಮಾಡುವಂತಹ ಏನು ಸಂವಿಧಾನದ ಬದ್ಧತೆಯನ್ನು ತೋರಿಸಬೇಕೇ ಹೊರತು ನೀವು ಮಾಡುವಾಗ ನಿಮಗೆ ಸರಿ ಇದ್ದರೆ ಅದು ಸರಿ, ನಿಮಗೆ ಸರಿಯಲ್ಲದಿದ್ದರೆ ತಪ್ಪು ಅಂತೇಳಿ ಹೇಳುವಂಥದ್ದು. ನಾನು ಮಾಡಿದರೆ ಪುಣ್ಯ, ನೀವು ಮಾಡಿದರೆ ಪಾಪ ಅಂತ ಹೇಳುವ ರೀತಿಯಲ್ಲಿ ಬೇರೊಬ್ಬರ ಮೇಲೆ ಮಾತನಾಡುವಂತಹ ಕ್ರಮ ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಹಿತ ಪೂರ್ತಿ ಓದಿ ಅಂದ್ರೆ ಇದು ಕೊಟ್ಟಿದ್ದು ಪ್ರತಿ ಸಾರಿ ಇದರಲ್ಲಿ ಕನ್ವೆನ್ಷನ್ ಅದು ಬಂದು ಅಡ್ರೆಸ್ ಮಾಡುವಂತ ಇದಕ್ಕೆ ಈಗ ಮಾಡೋದ್ರಿಂದ ಒಂದು ಇಂಥ ಸರ್ಕಾರದ ಒಂದು ನಿಲುವು ಸಹಿತ ಇದು ಮಾಡಿದ್ರೆ ಆಯ್ತಲ್ಲ, ಅಂದ್ರೆ ಜನಕ್ಕೆ ನೀವು ತಿಳಿಸುವಂತ ನೀವು ಉದ್ದೇಶ ಇದರಲ್ಲಿ